ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಕತೆನಾ? ದಿನ ಮಲ್ಗಕ್ಕಿಂತ ಮುಂಚೆ ಹಠ ಮಾಡ್ತಿದ್ದೆ ನನ್ನ ಕತೆ ಕೇಳಲೇಬೇಕು ಹೇಳಿ ಅಂತ. ಇವತ್ತೇನು ಏನ್ ಕತೆ ಅಂತ ಕೇಳ್ತಿದ್ಯಾ? ರಾಮ್, ನಿಮ್ಮ ಮಗಳಿಗೆ ನೀವು ಕತೆ ಹೇಳಿ. ನನ್ನ ಕತೆ ಎಲ್ಲ ಏನು ಬೇಡ. ನೋಡಿ, ಇವಳು ಮಾತಾಡೋ ಸ್ಟೈಲೇ ಚೇಂಜ್ ಆಗಿದೆ. ಸ್ಕೂಲಲ್ಲಿ ಅವಳ ಫ್ರೆಂಡ್ಸ್ ಇದೇ ಥರ ಮಾತಾಡಿರ್ಬೋದು, ಅದನ್ನೇ ನೋಡ್ಕೊಂಡು ಇಲ್ಲಿ ಬಂದು ಮಾತಾಡ್ತಿದ್ದಾಳೆ ಅಷ್ಟೇ. ಸಿಪುಟ, ನಿನಗೆ ಇವತ್ತು ಕತೆ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಮಲ್ಕೊ. ಗುಡ್ ನೈಟ್. ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಕತೆ ಬೇಡ ಅಂತ್ಯಾ? ಈಗ ಮಲ್ಗೋತಾನೂ ಇಲ್ಲ. ಏನ್ ಯೋಚನೆ ನಿಂದು? ಏನಿಲ್ಲ ಸೀತಮ್ಮ. ಸರಿ, ಕಣ್ಣು ಮುಚ್ಕೊಂಡು ಮಲ್ಕೋ ಆಯ್ತಾ? ಸುಬ್ಬಿ, ಯಾಕೆ ನೆಲದ ಮೇಲೆ ಮಲಗಿದ್ಯಾ? ನನ್ಗ ಆ ಮಂಚದ ಮೇಲೆ ನಿದ್ದೆ ಬರಕಿಲ್ಲ ಸಿಹಿ. ಅಷ್ಟು ಸಾಫ್ಟ್ ಆಗಿರೋ ಬೆಡ್ ಮೇಲೆ ನಿದ್ದೆ ಬರಲ್ವಾ? ನನ್ಗೆ ನನ್ ಚಾಪೆನೇ ಬೇಕಿತ್ತು. ನಮ್ಮ ಮನೇಲಿ ಚಾಪೆನೇ ಇಲ್ಲ. ಇರ್ಲಿ ಬಿಡು. ಅಂದಾಗೆ ಸುಬ್ಬಿ, ನಿನ್ಗೇನ್ ಅನ್ಸ್ತು ನಮ್ಮ ಮನೆಗ್ ಬಂದಿದ್ಯಲ್ಲ? ಏನೋ ಅನ್ಸ್ಬೇಕು. ನಮ್ಮ ಮನೆಯವರೆಲ್ಲ ಹೇಗ್ ಅನ್ಸಿದ್ರು? ಇಲ್ಲಿ ಎಲ್ರು ಒಳ್ಳೆಯವರೇ ಅನ್ಸಿದ್ರು. ಆದ್ರೆ ಒಬ್ರನ್ ಬಿಟ್ಟು. ನಿನ್ ಗೊತ್ತಲ್ವಾ ಯಾರು ಅಂತ? ಯಾರು? ಅದೇ ಆ ಬಡ್ಡಿ ಬಂಗಾರಮ್ಮ ಆಂಟಿ. ಅವರು ಒಳ್ಳೆಯವರೇ ಸಿಹಿ. ಅವರು ನನಗೆ ಕೇಕು, ಚಾಕ್ಲೇಟು ಎಲ್ಲ ಕೊಟ್ರು. ಅಷ್ಟಕ್ಕೆ ನನ್ಗೆ ಒಳ್ಳೆಯವರಾ? ಅವರು ಈ ಶ್ರೀರಾಮ್ ದೇಸಾಯಿ ತರ ಅಲ್ಲ. ನಮ್ಮ ಅಪ್ಪನ ಕಂಡ್ರೆ ನಿನ್ಗೆ ಯಾಕೆ ಆಗಲ್ಲ? ನಮ್ಮಪ್ಪ ಎಷ್ಟು ಒಳ್ಳೆಯವರು ಗೊತ್ತಾ? ಇಂಜೆಕ್ಷನ್ ಹೆಂಗ್ ಪ್ಲಾನ್ ಮಾಡಿ ಕೊಟ್ರು ನೋಡ್ಯಾ? ಅಷ್ಟಕ್ಕೇನೆ ಒಳ್ಳೆಯವ್ರಾ? ನಮ್ಮ ಅಪ್ಪನ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಸುಬ್ಬಿ. ನಿನ್ ಗೊತ್ತಾ, ನನ್ನ ಅಪ್ಪ ನನಗೆ ಮೊದಲು ಅಪ್ಪ ಆಗಿರ್ಲಿಲ್ಲ, ಫ್ರೆಂಡ್ ಆಗಿದ್ರು. ಆಮೇಲೆ ಅವ್ರು ನನಗೆ ಅಪ್ಪ ಆಗಿದ್ದು. ಅದೇಂಗೆ ನಾನು ಎವ್ರಿ ಇಯರು ಅಪ್ಪ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಿದ್ನ. ಆಮೇಲೆ ನನಗೆ ಅಪ್ಪ ಸಿಕ್ಕಿದ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.